ಹೆಲೋ ಗೆಳೆಯರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಆರಂಭವಾಗಿರುತ್ತೆ. ಒಟ್ಟು 405 ಹುದ್ದೆಗಳ ನೇಮಕಾತಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಸೊ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಈ ನೋಟಿಫಿಕೇಶನ್ ಹೊರಬಿದ್ದಿರುವಂಥದ್ದು. ಕಲಬುರಗಿಯಲ್ಲಿ ಖಾಲಿ ಇರುವಂತಹ ಒಟ್ಟು 405 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಜಿಲ್ಲೆಯಲ್ಲಿ 2026-27ನೇ ಸಾಲಿನಲ್ಲಿ ಖಾಲಿರುವ 105 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ 390 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಇದಕ್ಕೆ ಗೌರವ ಧನ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ಹುದ್ದೆಗಳು ವಿವಿಧ ತಾಲೂಕುಗಳಲ್ಲಿ ಖಾಲಿ ಇದೆ. ಅಫಜಲ್ಪುರದಲ್ಲಿ ಕಾರ್ಯಕರ್ತೆ 8, 40 ಸಹಾಯಕಿ, ಹಾಗೆ ಆಳಂದದಲ್ಲಿ 27 ಮತ್ತು ಸಹಾಯಕಿ 77 ಹುದ್ದೆಗಳು, ಚಿಂಚೋಳಿಯಲ್ಲಿ 9 ಕಾರ್ಯಕರ್ತೆ ಮತ್ತು 47 ಸಹಾಯಕಿಯ ಹುದ್ದೆಗಳು, ಚಿತ್ತಾಪುರದಲ್ಲಿ 5 ಕಾರ್ಯಕರ್ತೆ ಹಾಗೆ 39 ಸಹಾಯಕಿಯ ಹುದ್ದೆಗಳು, ಕಲಬುರಗಿ ಗ್ರಾಮೀಣದಲ್ಲಿ 14 ಕಾರ್ಯಕರ್ತೆ ಹಾಗೂ 66 ಸಹಾಯಕಿಯ ಹುದ್ದೆಗಳು, ಕಲಬುರಗಿ ನಗರದಲ್ಲಿ 12 ಸಹಾಯಕಿಯರು ಮಾತ್ರ, ಹಾಗೆ ಜೇವರ್ಗಿಯಲ್ಲಿ 21 ಕಾರ್ಯಕರ್ತೆ ಮತ್ತು 37 ಸಹಾಯಕಿಯರ ಹುದ್ದೆಗಳು, ಸೇಡಂನಲ್ಲಿ 5 ಕಾರ್ಯಕರ್ತೆ 24 ಸಹಾಯಕಿಯರ ಹುದ್ದೆಗಳು, ಶಹಾಬಾದ್ನಲ್ಲಿ 16 ಕಾರ್ಯಕರ್ತೆ ಮತ್ತು 48 ಸಹಾಯಕರು ಸೇರಿದಂತೆ ಒಟ್ಟು 105 ಕಾರ್ಯಕರ್ತೆಯರು ಮತ್ತು 390 ಸಹಾಯಕಿಯರ ಹುದ್ದೆಗಳು ಸೇರಿದಂತೆ 405 ಹುದ್ದೆಗಳು ಭರ್ತಿ ಆಗ್ತಾ ಇದೆ. ಇದಕ್ಕೆ ಬೇಕಿರ್ತಕ್ಕಂಥ ವಿದ್ಯಾರ್ಹತೆ ಬಂದ್ಬಿಟ್ಟು ಕಾರ್ಯಕರ್ತೆಯ ಹುದ್ದೆಗೆ PUC ತೇರ್ಗಡೆಯನ್ನು ಹೊಂದಿರಬೇಕು, 19ರಿಂದ 35 ವರ್ಷದ ಒಳಗಿರಬೇಕಾಗುತ್ತೆ. ಹಾಗೆ ಸಹಾಯಕಿಯ ಹುದ್ದೆಗೆ 10ನೇ ತರಗತಿ ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಸ್ಥಳೀಯರಿಗೆ ಮತ್ತು ಮಹಿಳೆಯರಿಗೆ ಮಾತ್ರ ಇಲ್ಲಿ ಆದ್ಯತೆಯನ್ನು ಕೊಡಲಾಗುತ್ತೆ. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಜುಲೈ 1ರಿಂದ 31 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಕಡ್ಡಾಯವಾಗಿ ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಅರ್ಜಿ ನಮೂನೆಯನ್ನು ಪಡೆದುಕೊಂಡು ಅದನ್ನು ತುಂಬಿ ಅದಕ್ಕೆ ಅಗತ್ಯವಿರತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಒಂದು ಎನ್ವಲಪ್ ಕವರ್ನಲ್ಲಿ ಹಾಕಿ ಮುಚ್ಚಿದ ಲಕೋಟೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದರ ಜೊತೆಗೆ ಅರ್ಜಿಯ ಜೊತೆಗೆ ನೀವು ತಹಶೀಲ್ದಾರಿಂದ ಪಡೆದಿರ್ತಕ್ಕಂಥ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನು ಹಾಕಬೇಕು, ಆಧಾರ್ ಕಾರ್ಡ್ ಹಾಕಬೇಕು, ರೇಷನ್ ಕಾರ್ಡ್, ಗುರುತಿನ ಚೀಟಿ ಮತ್ತು ಇತರ ಎಲ್ಲ ಅಗತ್ಯ ದಾಖಲಾತಿಗಳೊಂದಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಹಾಗೂ ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಬಹುದು. ಇದಷ್ಟೇ ಗೆಳೆಯರೆ, ಕಲಬುರಗಿ ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂಥ 405 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳ ಭರ್ತಿ ಕುರಿತಂತಹ ಮಾಹಿತಿ. ಸೊ ಈ ಮಾಹಿತಿ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.